ತಾಳಿ ಕಟ್ಟುವಾಗ ಎಷ್ಟೊತ್ತು ಅವಳ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ. ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ, ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು. ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ. ಮೊನ್ನೆನೂ ನೋಡ್ದೆ ಯಾರೋ ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು. ಮೊನ್ನೆ ಒಂದು 15 ದಿವಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು, ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದುವೆ ಅಂತ. ಹೊಡೆದಾಡ್ಕೊಂಡ್ಬಿಡ್ತಾರೆ ಚಪ್ಲಿಲಿ ಬೀಗ್ರು ಅಷ್ಟೇ. ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಅಷ್ಟೇ, ಮ್ಯಾರೇಜ್ ಕೂಡ ಕನ್ಸುಮೇಟ್ ಆಗಲ್ಲ, ಅಷ್ಟೇ ಮುಗೀತು. ಒಂದು ದಿನದ ಬೆಳಗ್ಗೆ ಮದ್ವೆಗೆ 30 ವರ್ಷ ರಫ್ಲಿ ಸಫರ್ಡ್ 15-16 ಕ್ರಿಮಿನಲ್ ಕೇಸ್. ಅಫಿಷಿಯಲ್ ಸುಪೀರಿಯರ್ಗೆ ಗಲಾಟೆ ಮಾಡಿದ್ದಾರೆ. ಆ ಮನುಷ್ಯ ಹೈಕೋರ್ಟ್ ನಲ್ಲೇನೋ ಆಂಧ್ರ ಪ್ರದೇಶ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು, ಶ್ರೀನಿವಾಸರಾವ್ ಅಂತ. ಕೊನೆಗೆ ಅಲ್ಲೆಲ್ಲೋ ರಿಜಿಸ್ಟ್ರಾರೋ ಏನೋ ಹಾಕ್ತಾರೆ ಈ ಫೈನಲ್ ತೀರ್ಮಾನ ಆಗೋಷ್ಟೊತ್ತಿಗೆ. ಸುಪ್ರೀಂ ಕೋರ್ಟ್